ಸುರೇಶ್, ಮೂಲತಃ ಉತ್ತರ ಕರ್ನಾಟಕದವನು. ಚಿನ್ನ ಹಾಕಕ್ಕೆ ನಾನು ಚಾಲೆಂಜ್ ಮಾಡಿದ್ದು ಒಂದು ವ್ಯಕ್ತಿಗೆ, ಇವತ್ತು ಕೋಟಿಗಟ್ಟಲೆ ಚಿನ್ನ ಹಾಕ್ತೀನಿ. ಹೊರಗಡೆ ಇರೋಂಥ ಸಾವಿರಾರು ಜನಗಳ ಮಧ್ಯೆ ನಾನು ಫೈಟ್ ಮಾಡಿ ನಾನು ಗೆದ್ದಿದ್ದೀನಿ. ಒಳಗಡೆ ನಾನು ಯಾಕೆ ಗೆಲ್ಲಕ್ಕಾಗಲ್ಲ? ನಾನು ಬಿಗ್ ಬಾಸ್ ಹೋಗಿ ಗೆಲ್ಲಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ. 2 ಕೋಟಿ ಬೆಲೆ ಬಾಳೋ ಬಂಗಾರ ಧರಿಸಿರೋ ಚಿನ್ನದ ಸರದಾರ. ನೀವು ನಿರ್ಧರಿಸಿದ ಈ ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್. ಆ ನ್ಯಾಯವನ್ನ ಯಾರಿಗೆ ಧ್ವನಿ ಇರಲ್ಲೋ ಅವ್ರಿಗೆ ಹುಡುಕೊಡದೆ ನನ್ನ ಕೆಲಸ. ಆತನ ಪಾಪದ ಕೂಡ ತುಂಬಿದೆ, ನನ್ನ ತಕ್ಕ ತೋರಿಸಿದ್ದೀನಿ ಅವನಿಗೆ. ನಾನೇ ಅಂದಂತ ರಾಜಕಾರಣಿಗಳಾಗಿರ್ಬೋದು, ನಾನೇ ಅಂದಂತ ಪುಡಾರಿಗಳಾಗಿರ್ಬೋದು, ದಾನುಗಳಾಗಿರ್ಬೋದು, ಅವರ ಯೋಗ್ಯತೆಯನ್ನ ತೋರಿಸ್ಕೊಟ್ಟಿದ್ದೀನಿ. ಏ ಮಂಗ ಎಲ್ಲ ಕೊಳಕ್ ಮಂಡ್ಲ ಆಗ್ಬಿಟ್ಟವೆ ಸರ್. ಡೆಫಿನೆಟ್ಲಿ ಒನ್ ಡೇ ಐ ವಿಲ್ ಬಿಕಮ್ ಎ ಸಿಎಂ. ನೀವು ನಿರ್ಧರಿಸಿದ ಈ ಅಭ್ಯರ್ಥಿ ಬಿಗ್ ಬಾಸ್ ಅಲ್ಲಿ ಗುದ್ದಾಟಕ್ಕೆ ಅಂತ ನಿಂತ್ರೆ ಫೀಲ್ಡು ನಂದೆ, ಶೀಲ್ಡು ನಂದೆ. ನೋಡುವಷ್ಟು ನೋಡಿದ್ದೇವೆ, ಸಹಿಸುವಷ್ಟು ಸಹಿಸಿದ್ದೇವೆ. ಕೊನೆ ಎಚ್ಚರಿಕೆ ನಿಮಗೆ. ಒಬ್ಬ ಹಾಲು ಮಾರುವವನ ಮಗಳು ಚೈತ್ರದಿಂದ ಚೈತ್ರ ಕುಂದಾಪುರ ತನಕದ ಹಾದಿ ಇದೆಯಲ್ಲ. ವಿದ್ಯೆ ಅಂದ್ರೆ ಗಂಡಲ್ಲ, ವಿದ್ಯೆ ಅಂದ್ರೆ ಅವಳು ತಾಯಿ ಸರಸ್ವತಿ. ಇನ್ನಷ್ಟು ಮೇಲಕ್ಕೂ ಹೋಗಿದ್ದೀನಿ, ಕೆಳಕ್ ಬಿದ್ದಿದ್ದೀನಿ. ಕೇಸು, ಕೋರ್ಟು, ಕಾನೂನು ಇವೆಲ್ಲವೂ ಕೂಡ ನನ್ನನ್ನು ಕುಗ್ಗಿಸೋದಿದೆ.